ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಿದ್ದು ಶಿಕಾರಿ ಅಂತ. ಈಗಿನ ಸಮಾಜ ಹೇಗಿದೆ ಅಂದರೆ, ಮತ್ತೊಬ್ಬರಿಗೆ ತುಳ್ಕೊಂಡು ಬೆಳೆಯುವುದೇ ಒಂದು ಅವರ ಮನಸ್ಥಿತಿಯಾಗಿರುತ್ತೆ. ನಾನೇ ಹೆಚ್ಚು, ನಾನೇ ದೊಡ್ಡ, ಇದು ಒಂದು ಮನೋಭಾವ. ದುಡ್ಡಿಂದಾಗಲಿ, ಜಾತಿಲಿಂತಾಗಲಿ, ಯಾವುದೋ ಒಂದು ರಾಜಕೀಯ ಅಂತಾಗಲಿ, ನಾನೇ ಮುಂದು ಅನ್ನೋದು ಮನುಷ್ಯನಿಗೆ ಅಹಂ. ಉದಾಹರಣೆ ಏನು ಅಂತಂದರೆ, ನಾನೊಂದು ಕಾರ್ ತೊಗೊಂಡಿದ್ದೆ. ನಂದು ಡ್ರೈವಿಂಗ್ ಫೀಲ್ಡ್ ಲಾರಿ ಓಡಿಸೋದು ಬೆಂಗಳೂರಲ್ಲಿ. ಕಾರ್ ತೊಗೊಂಡಿದ್ದೆ. ಅದು ಸ್ವಲ್ಪ ಇಂಜಿನಲ್ಲಿ ಸಮಸ್ಯೆ ಇತ್ತು. ನಾನು ಒಂದು 20 ಡೇಸಲ್ಲಿ ರಿಟರ್ನ್ ಕೊಡೋಕ್ಕೆ ನಾನು ಬೆಂಗಳೂರಿಂದ ಗುಲ್ಬರ್ಗ ಹೋಗ್ತಿದ್ದೆ. ನಂದು ಊರು ಗುಲ್ಬರ್ಗ. ಮಧ್ಯದಲ್ಲಿ ಹಳೆಯ ಫ್ರೆಂಡ್ಸ್ 2012ರಲ್ಲಿ ಹೊಸಪೇಟೆ ಹತ್ರ ಕೂಡ್ಲಿಗಿ ಒಬ್ಬರು ಫ್ರೆಂಡ್ ಇದ್ದಾನೆ. ಸುಮ್ಮನೆ ಅವನಿಗೆ ಕಾಲ್ ಮಾಡಿ ಹೇಗಿದೆಯಾ, ಏನು, ಬಾಟಿ ಕುಡಿಯೋಣ ಹಂಗೆ ಅಂತಂದೆ. ಮಾತಿಗೆ ಮಾತು ಆಡುವಾಗ ಅವನಿಂದ ಇಲ್ಲೊಂದು ಕಾರಿದೆ ನೋಡ್ಕೊಂಡು ಹೋಗು ಅಂತಂದ. 1,00,000 ಇದ್ದರೆ ಕೊಡ್ತಾರೆ, ಉಳಿದಿರೋದು ಆಮೇಲೆ ಕೊಡುವಂತೆ ಅಂದರೆ ಲೋನ್ ಗೀನ್ ಅಂತ. ನಾನಂದರೆ ಸದ್ಯಕ್ಕೆ ದುಡ್ಡಿಲ್ಲ, ನಾನು ಇವಾಗ ಕಾರಿಗೆ 50,000 ಕೊಟ್ಟಿದ್ದೀನಿ, ಅದು ದುಡ್ಡು ಬರೋಕ್ಕೆ ಲೇಟ್ ಆಗುತ್ತೆ ಅಂತಂದು. ಏನು ಸ್ಟೇಟಸಲ್ಲಿ ರೀಲ್ಸಲ್ಲಿ ಹಂಗೆಲ್ಲ ಇರ್ತೀಯ, ನಿನ್ನ ಹತ್ರ 1,00,000 ರೂಪಾಯಿನೂ ದುಡ್ಡಿಲ್ಲ ಅಂತಂದೆ. ಪಿತ್ತ ನೆತ್ತಿಗೆ ಇರುತ್ತಂತ. ಈಗಿನ ಕಾಲದಲ್ಲಿ ರಟ್ಟೆಯಿಂದ ದುಡಿಯೋನು ಹೊಟ್ಟೆಗೆ, ಬಟ್ಟೆಗೆ, ಮನೆಗೆ ಅಷ್ಟೇ ಸಾಕಾಗುತ್ತೆ. ಈ ರಾಜಕೀಯ ಆಗಲಿ, ಏನೇ ಆಗಲಿ, ಒಂದು ಡಬಲ್ ಗೇಮ್ ಆಗಲಿ, ನಿಯತ್ತಿಲ್ದರೆ ಸ್ವಲ್ಪ ದುಡ್ಡು ಮಾಡೋದು. ನಿಯತ್ತಾಗಿರೋನು ಎಲ್ಲಿದ್ರು ಅಲ್ಲೇ ಇರ್ತಾನೆ. ನನಗೆ ಪಿತ್ತ ನೆತ್ತಿಗೆ ಇರ್ತು. ನಾನು ಅವನಿಗಂತೆ, ಸರಿಯಪ್ಪ, ನಾನು ರೀಲ್ಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹೈಪ್ಯಾಗಿ ನೀನು ನೋಡಿರ್ತೀಯ, ಮತ್ತು ದುಡ್ಡು ಎಷ್ಟು ನನಗೆ ಕೇಳ್ತೆ. ನಾನು ಇಲ್ಲ ಅಂದೆ. ನಿನ್ನ ಅಕೌಂಟಲ್ಲಿ ಏನಿದೆ? ನೀನು ಡ್ರಿಂಕ್ಸು ಮಾಡಲ್ಲ, ಏನೂ ಮಾಡಲ್ಲ, ಯಾವುದೇ ಚಟನೂ ಮಾಡೋಂಗಿಲ್ಲ. ನಿನ್ನ ಅಕೌಂಟಲ್ಲಿ ಸ್ಕ್ರೀನ್ ಶಾಟ್ ಹಾಕು, ನೀನು ಹೇಳ್ದಂಗೆ ನಾನು ಕೇಳೋಗ್ತೀನಿ, ಇದೇ ಕಾರ್ ಬಿಟ್ಟೋಗ್ತೀನಿ ಅಂತಂದೆ. ಅವನಲ್ಲಿ ದಮ್ ಇದ್ದರೆ, ನಾನು ಯಾವುದು ಊರ ಬಗ್ಗೆ ಆ ಬಗ್ಗೆ ನಾನು ಇದು ಮಾತಾಡ್ತಲ್ಲ. ಒಂದು ಫ್ರೆಂಡ್ ನಾನು ಈ ಥರ ಮಾತಾಡ್ತೀನಿ. ನನ್ನ ಕರ್ನಾಟಕ, ನಾನು ಎಲ್ಲ ಊರುಗಳು ಒಂದೇ, ನಾನು ಕನ್ನಡಿಗನೇ, ಬಟ್ ಅವ್ನು ಊರ ಹೆಸರು ಹೇಳೋದಷ್ಟೇ. ಆಯಿತು, ಕಾರ್ ಬಿಟ್ಟೋಗ್ತೀನಿ ಅಂದೆ. ಅವನ ಹತ್ರ ದಮ್ ಇದ್ರೆ ತೋರಿಸೋದಿತ್ತು, 1,00,000 2,00,000 ಹೋಗ್ಲಿ ಬಿಡು, 50,000 ತೋರಿಸೋದಿತ್ತು ಸ್ಕ್ರೀನ್ ಶಾಟು. ಎಲ್ಲಿ ಸಿದ್ದು, ಕहाँ ಸಿದ್ದು, ಪೈಸೆ ಕहाँ ಬಚಾನೆ ಹೋತೆ, ಬಚ್ಚೆ ಹೇ ಅಂತಂದರು. ನಾನು ಅದೇ ಅಂದೆ, ಹಮಾರ್ ಭೀ ಬಚ್ಚೆ ಹೇ. ಈ ಜೀವನದಲ್ಲಿ ಬಾಡಿಗೆ ಕಟ್ಕೊಂಡು